ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿದವರ್ಯಾರು? ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಸುವನು ಇದಕ್ಕೆ ಸಂಶಯವಿಲ್ಲ. ಶ್ರೀ ಕನಕದಾಸರು. ಜನನ ಕಾಲ 1487. ಮೂಲ ಹೆಸರು ತಿಮ್ಮಪ್ಪ ನಾಯಕ. ಸ್ಥಳ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಬಾಡ ಗ್ರಾಮ. ಮರಣ 1609 ಬಾಡ. ಶ್ರೀ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಇವರು 15 ಮತ್ತು 16ನೆಯ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥವಾದ ಹರಿದಾಸ ಭಕ್ತಿ ಪಂಥದವರು. ದಾಸ ಪರಂಪರೆಯಲ್ಲಿ ಬರತಕ್ಕಂಥ 250ಕ್ಕೆ ಹೆಚ್ಚು ದಾಸರಲ್ಲಿ ಕನಕದಾಸರೊಬ್ಬರೇ ಕೆಳಪಂಗಡದ ದಾಸರು. ಹಾಗೆ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನಾಕಾರರು ಮತ್ತು ಪುರಂದರದಾಸರೊಂದಿಗೆ ಕರ್ನಾಟಕ ಸಂಗೀತದ ಮೂಲಭೂತ ಸಿದ್ಧಾಂತಗಳಿಗೆ ಕಾಣಿಕೆಯನ್ನಿತ್ತವರು. ಕನಕದಾಸರು ಮತ್ತು ಪುರಂದರದಾಸರು ಕರ್ನಾಟಕ ಕೀರ್ತನಾ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದೇ ಕರೆಸಿಕೊಳ್ಳುತ್ತಾರೆ. ಕನಕದಾಸರ ಒಂದು ಐತಿಹ್ಯವನ್ನು ನಾವು ತಿಳಿದುಕೊಳ್ಳೋದಾದ್ರೆ, ಕನಕದಾಸರ ತಂದೆ ಬೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ತಂದೆ ಬೀರಪ್ಪ ನಾಯಕ ವಿಜಯನಗರ ಸಾಮ್ರಾಜ್ಯದ ಅಡಿಯಿಂದಲ್ಲಿ ಬರತಕ್ಕಂತಹ ಬಂಕಾಪುರ ಪ್ರಾಂತ್ಯದ ಬಾಡ ಗ್ರಾಮದ ಡಣ್ಣಾಯಕನಾಗಿದ್ದರು. ಅವರು ಅತ್ಯಂತ ನಿಷ್ಠೆಯಿಂದ ಆ ಡಣ್ಣಾಯಕ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ತಾಯಿ ಬಚ್ಚಮ್ಮ ತಂದೆಯೊಂದಿಗೆ ಉತ್ತಮ ಸುಖ ಸಂಸಾರವನ್ನ ನಡೆಸ್ತಾ ಇದ್ರು. ಇಬ್ಬರು ದಂಪತಿಗಳಿಗೆ ಬಹುಕಾಲವಾದರೂ ಕೂಡ ಮಕ್ಕಳಿರಲಿಲ್ಲ. ಅವರು ವೈಷ್ಣವ ಪರಂಪರೆಯನ್ನು ಆಚರಿಸುತ್ತಾ ಇದ್ದರಿಂದ ತಿರುಪತಿ ತಿಮ್ಮಪ್ಪನಲ್ಲಿ ಮೊರೆ ಹೋಗ್ತಾರೆ. ತನಗೆ ಒಂದು ಸುಪುತ್ರನನ್ನ ಪ್ರಾಪ್ತಿಸುವಂತೆ ಆ ತಿಮ್ಮಪ್ಪನನ್ನ ಬೇಡಿಕೊಂಡಾಗ ಅದರ ತಿಮ್ಮಪ್ಪನ ಕರುಣೆ ಎಂಬಂತೆ ಈ ಕನಕದಾಸರು ಜನಿಸ್ತಾರೆ. ಹಾಗಾಗಿ ಕನಕದಾಸರಿಗೆ ಮೊದಲಿಗೆ ತಿಮ್ಮಪ್ಪ ನಾಯಕ ಎಂಬ ಹೆಸರನ್ನ ಇಡಲಾಗುತ್ತೆ. ನಂತರ ಇವರು ಆಡಳಿತವನ್ನ ಕೊನೆಗೊಳಿಸಿದ ಮೇಲೆ, ಅಂದ್ರೆ ಬೀರಪ್ಪನವರ ಆಡಳಿತವನ್ನು ಕೊನೆಗೊಳಿಸಿದ ಮೇಲೆ ಕನಕದಾಸರು ಆ ಒಂದು ಆಡಳಿತವನ್ನ ಇಟ್ಕೊಂತಾರೆ. ಆಡಳಿತವನ್ನು ಇಟ್ಕೊಂಡು ಡಣ್ಣಾಯಕನಾಗಿ ಆಡಳಿತವನ್ನ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಕೊಪ್ಪರಿಗೆ ಅಷ್ಟು ಚಿನ್ನ ಅಥವಾ ಕನಕ ಲಭ್ಯವಾಗಿದ್ದರಿಂದಾಗಿ ಅವರಿಗೆ ಕನಕ ನಾಯಕ ಎಂಬ ಹೆಸರು ಬಂತು ಅಂತಲೂ ಕೂಡ ಪ್ರತೀತಿ ಇದೆ. ಹಾಗೆ ವಿಜಯನಗರ ಸಾಮ್ರಾಜ್ಯದ ಡಣ್ಣಾಯಕನಾಗಿದ್ದ ಇವರು ರಕ್ಕಸಗಿ ತಂಗಡಿಗಿ ಎಂತಕ್ಕಂತಹ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪರವಾಗಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಕಗ್ಗೊಲೆಗಳು, ಯುದ್ಧದ ಸಂದರ್ಭದ ಘೋರ ಚಿತ್ರಣಗಳಿಂದ ಬೇಸತ್ತು ತನ್ನ ಡಣ್ಣಾಯಕ ಹುದ್ದೆಯನ್ನು ತ್ಯಜಿಸಿ ಅವರು ದಾಸರಾಗಿ ವ್ಯಾಸರಾಯರ ಬಳಿ ಶಿಷ್ಯತ್ವವನ್ನು ಪಡೆದುಕೊಡ್ತಾರೆ. ಹಾಗೆ ವ್ಯಾಸರಾಯರಲ್ಲಿದ್ದಂಥ ಅಗಾಧ ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ಅವರಿಂದ ಪಡೆದುಕೊಳ್ತಾರೆ. ಆಮೇಲೆ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡಂತಹ ಕನಕದಾಸರು ಹರಿಭಕ್ತಿ ಸಾರ, ಮೋಹನ ತರಂಗಿಣಿ, ನಳಚರಿತ್ರೆ ಮೊದಲಾದಂತಹ ಕೃತಿಗಳನ್ನು ರಚನೆ ಮಾಡ್ತಾರೆ. ಹಾಗೆ ಕೀರ್ತನಾ ಲೋಕದಲ್ಲಿ ವಿಜೃಂಭಿತವಾಗಿ ಅವರು ಮೆರೆಯುವುದನ್ನು ಕಾಣ್ಬೋದು. ಊಹಾಪೋಹಗಳು, ಮಂಡಿಕೆಗಳು ಮೊದಲಾದ ವಿಧದ ಕೀರ್ತನೆಗಳನ್ನು ರಚಿಸ್ತಾ ಹಾದಿ ಬೀದಿಗಳಲ್ಲಿ ಹಾಡ್ತಾ ಜನರಲ್ಲಿ ಆಧ್ಯಾತ್ಮಿಕತೆಯ ಅರಿವನ್ನು ಮೂಡಿಸ್ತಾ ಜನರನ್ನು ಆ ಹರಿಭಕ್ತಿ ಸಾರದಲ್ಲಿ ಮುಳುಗಿಸಿ ಅವರನ್ನು ಉತ್ತಮವಾದಂತಹ ವ್ಯಕ್ತಿಗಳನ್ನಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ಅವರು ವಹಿಸಿದ್ದನ್ನು ಕಾಣಬಹುದಾಗಿದೆ. ಹಲವಾರು ಪವಾಡಗಳ ಬಗ್ಗೆ ಕೂಡ ಕನಕದಾಸರ ವಿಚಾರವಾಗಿ ಹಲವಾರು ವಿಷಯಗಳನ್ನು ಹೇಳೋದನ್ನು ಕಾಣಬಹುದು. ಅದರಲ್ಲೂ ಕೂಡ ಎಲ್ಲ ಜನರಲ್ಲೂ ಕೂಡ ನಾವು ಕೇಳ್ತಕ್ಕಂತಹ ಕನಕದಾಸರ ಪವಾಡ ಅಂದರೆ, ಕನಕದಾಸರು ಉಡುಪಿಯಲ್ಲಿದ್ದಂಥ ಶ್ರೀಕೃಷ್ಣನನ್ನು ಹಿಮ್ಮುಖವಾಗಿ ತಿರುಗಿಸಿ ದರ್ಶನವನ್ನು ಪಡೆದರು ತಮ್ಮ ಭಕ್ತಿಯ ಮೂಲಕ ಅಂತಕ್ಕಂಥದ್ದನ್ನು ಕೂಡ ಕಾಣಬಹುದಾಗಿದೆ. ಕನಕದಾಸರ ಒಂದು ಸಾಹಿತ್ಯಿಕ ಕೊಡುಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಮೇರು ಪರ್ವತದ್ದು ಅಂತಲೂ ಹೇಳ್ಬೋದು. ಹಾಗೆ ಸಮಾಜ ತಿದ್ದುವ ವಿಚಾರಗಳನ್ನು ಅವರ ಕೀರ್ತನೆಗಳಲ್ಲಿ ಕಾಣಬಹುದಾಗಿದೆ. ಇಂತಹ ಮಹಾದಾಸರನ್ನು ಪಡೆದಂಥ ಕನ್ನಡಿಗರೇ ಶ್ರೇಷ್ಠರು, ಧನ್ಯರು ಅಂತೇಳಿ ನಾವು ಪರಿಭಾವಿಸ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೇರಣೆ ಆಗಿ ಅಂತ ಹೇಳಿ ನಿಮ್ಮನ್ನು ಕೇಳ್ಬೋದು.